ಅಂಬಿಗರಳ್ಳಿ ಮತ್ತು ಭೀಮನಕೊಲ್ಲಿ, ಸುತ್ತೂರು ಇಲ್ಲೆಲ್ಲ ಅಡ್ಡಾಡಿ ಬಂದಂತಹ ಸಂದರ್ಭದಲ್ಲಿ ಕುಂತೂರಿಗೆ ಬಂದ್ರಂತೆ. ಕುಂತೂರಿನಲ್ಲಿ ಬಂದರು ಅಂದರೆ ಕುಂತೂರಿಗೆ ಪ್ರಭುದೇವರು 12ನೇ ಶತಮಾನದ ಪ್ರಭುದೇವರು ಇಲ್ಲಿ ಗುರುಗಳಾಗಿದ್ದರು. ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರುಗಳಿದ್ದರು. ಅಲ್ಲಿ ಒಂದು ಗುರುಕುಲ ಅಂತ ಒಂದು ಇಲ್ಲಿ ಎಲ್ಲ ಕೊಂಗಳ್ಳಿ ಮಲ್ಲಪ್ಪ, ಶಂಕರೇಶ್ವರರು ಇವರೆಲ್ಲ ಈ ಭಾಗದಲ್ಲಿ ಈ ಮಠದಲ್ಲಿ ಇದ್ದರು ಅಂತ ಜನಪದ ಸಾಹಿತ್ಯ ಮತ್ತು ಇಂದವರೆಲ್ಲ ಹೇಳ್ತಾರೆ. ಅಲ್ಲಿ ಈ ಗುರುಕುಲ ಅಂದರೆ ಗುರುಕುಲದಲ್ಲಿ ಎಲ್ಲ ತಯಾರಾಗಿ ಹೋಗ್ತಿದ್ರಂತೆ ಎಲ್ಲ ಕಡೆನೇ. ಇಲ್ಲಿ ಸುಮಾರು ಜನ ಕೊಂಗಳ್ಳಿ ಮಲ್ಲೇಶ್ವರ ಆಗ್ಬೋದು ಮತ್ತು ಮಾದೇಶನ ಬೆಳತಲ್ಲಿ ಕೆಲವು ಶರಣರುಗಳೆಲ್ಲ ಹೋಗಿದಾರಲ್ಲ, ಅವ್ರ ಜೊತೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಗುರುಗಳೇ. ಮತ್ತು ಪ್ರಭುದೇವರು, ಸಾಲೂರು ಸ್ವಾಮಿಗಳು ಅಂತ, ಕೆಂಪನ ಸ್ವಾಮಿಗಳು ಅಂತ, ದೇವರಾಜ ಸ್ವಾಮಿಗಳು, ಏನೇನೋ ಅವರು ಇಂದಿನ ಆ ದಿನಮಾನಗಳ ಕಾಲದಲ್ಲಿ ಇದ್ದಂಥವರು ಶರಣರು ಇಲ್ಲಿ ಇದ್ದರು ಅಂತ ಜನಪದ ಸಾಹಿತ್ಯ ಹೇಳುತ್ತೆ. ಮತ್ತು ನಮ್ಮ ಹಿಂದಿನ ಗುರುಗಳು ಹೇಳ್ತಿದ್ದಂಥ ಮಾತು ಇವೆಲ್ಲ ಪೂರ್ವದಲ್ಲಿ. ಇದು ಮೂಲತಃ ಈ ಕುಂತೂರು ಮಠದ ಗುರುಗಳು ಯಾರು ಪ್ರಭುದೇವರಿದ್ದರಲ್ಲ ಮೂಲ ಪುರುಷರು, ಮತ್ತು ಸಾಲೂರು ಸ್ವಾಮಿಗಳು ಅಂತಲೂ ಒಬ್ಬರು ಗುರುಗಳಿದ್ದರು. ಆ ಗುರುಗಳ ಜೊತೆಯಲ್ಲಿ ಇವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರುಗಳು ಇದ್ದಂಥ ಸಂದರ್ಭದಲ್ಲಿ ಈ ಮಠ 63 ಅಂಕಣ ಮಠ, ಕಲ್ಲು ಮಠ ಕಟ್ಟಿದ್ರಂತೆ. 63 ಅಂಕಣ ಕಲ್ಲು ಮಠ ಕಟ್ಟಿಸಿದ್ರಂತೆ. ಕಲ್ಲು ಮಠದಲ್ಲಿ ಇವರು ಇದ್ದರು ಅಂತ. ಇಲ್ಲಿ ಅವರು ಬೆಟ್ಟದ ತಪ್ಪಿನಲ್ಲಿ ಗವಿ ಇದೆ, ಶಾಂತ ಮಲ್ಲಿಕಾರ್ಜುನ ಗವಿ, ಮತ್ತು ಬೆಟ್ಟದ ಮೇಲೆ ಪ್ರಭುದೇವರ ಗದ್ದಿಗೆ ಇದೆ. ಅಲ್ಲಿ ಮಜ್ಜನ ಕೊಳ ಅಂತಲೂ ಇದೆ. ಹೂ ತತ್ತಿದ್ರು, ಹೂ ಮಾಡ್ತಿದ್ರು ಅಂತ ಹೇಳ್ತಾರಲ್ಲ, ಗದ್ದೆಗೋಸ್ಕರ ಹೂ ಮಾಡಿದ್ರು ಅಂತ. ಮತ್ತು ಅಲ್ಲಿ ಆ ಕಡೆ ಸೈಡ್ ಭಾಗದಲ್ಲಿ ಕಳ್ಬೆಳಕಟ್ಟ ಉಕ್ಕಿನ ಕಳೆ ತಿನ್ನಿಸಿದ ಬಸಪ್ಪ ಅಂತಲೂ ಇದೆ. ಬಸಪ್ಪನ ಹತ್ರ ಮತ್ತು ಇವ್ರಿಗೆಲ್ಲ ಕಲಿಯೂರು ತೋಪಿನಲ್ಲಿ ಇಲ್ಲಿ ಆಟ ಪಾಠಗಳನ್ನು ಆಡಿ ಹೂ ತಂದು ಕೊಡ್ತಿದ್ರಂಥ ಗುರುಗಳು ಮಾದೇಶ್ವರರು. ಯಾರಿಗೆ? ಪ್ರಭುದೇವರಿಗೆ. ಪ್ರಭುದೇವರು ಹೂ ತತ್ತಿದ್ರು ಅಂದರೆ ಅವರೆಲ್ಲ ಹೂವನ್ನೆಲ್ಲ ಕೊಯ್ಕೊ ಬಂದರೆ ಇವರು ಗದ್ದೆಗೋಸ್ಕರ ಹಿಡಿಯೋದು, ಒಜ್ಜೋದು ಇಲ್ಲಿ ಮಜ್ಜನ ಕೊಳೆಯಲ್ಲಿ. ಅಲ್ಲಿ ಬಗೆ ಪುಷ್ಪಗಳು ಆಗ್ತಿತ್ತಂತೆ. ಅದನ್ನು ನೋಡಿ ಅವರು ಚಾಡಿ ಹೇಳಿದ್ರು, ಅಲ್ಲಿ ಆಟಪಾಠ ಆಡ್ತಾ ಇರ್ತಾನಪ್ಪ ಮರಿದೇವರು, ಇವರು ಈ ಥರ ಮಾಡ್ತಾನೆ ಅಂತ ಗುರುಗಳಿಗೆ ಚಾಡಿ ಹೇಳಿದ್ರಂತೆ. ಅದಕ್ಕೆ ಅವರೇನಂತಾರೆ, ನೆಂಬಲ್ಲ, ಇವನು ಪರೀಕ್ಷೆ ಮಾಡಬೇಕಲ್ಲ ಮಾದಪ್ಪನ ಅಂದ್ಬಿಟ್ಟು ಪ್ರಭುದೇವರು ಆಯ್ತಪ್ಪ ಅಂದ್ಬಿಟ್ಟು ಅವ್ರಿಗೆಲ್ಲ ಹೇಳಿಬಿಟ್ಟು ಅವರು ಇಂಡೈರೆಕ್ಟಾಗಿ ಹೋಗಿ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಪ್ರಭುದೇವರು. ಆಗ ಮತ್ತೆ ಅವರು ಗದ್ದೆಗೋಸ್ಕರ ಇಡ್ತಾರೆ, ಮತ್ತು ಬೇಲಿಗಳಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹಿಡಿತಾರೆ, ಮತ್ತೆ ಹಚ್ತಾರೆ, ಅದು ಹೂ ತಂದು ಕೊಡ್ತಾರೆ. ಗುರುಗಳು ನೋಡಿ ಆಶ್ಚರ್ಯವಾಯಿತು. ಓಹೋ, ಇಂಥ ಮಹಾತ್ಮ ಇದಾನಲ್ಲ ಇವನು ಒಬ್ಬ ಮಾದಪ್ಪ ಮರಿದೇವರ ಹತ್ರ ಸೇವೆ ಮಾಡೋದು ಬೇಡ, ಸಾಕು ಅಂತ ಅವ್ರ ಮನಸ್ಸಿಗೆ ಆಗತ್ತೇನೋ. ಹಾಗೆ ಅವಾಗ ಇವರೆಲ್ಲ ಎಲ್ಲನೂ ವಿಚಾರ ಮಾಡಿ, ನೀನು ಮುಂದೆ ಇನ್ನು ಹೋಗಪ್ಪ, ನೀನು ಕೀರ್ತಿ ಬೆಳಗಬೇಕು ಅಂತ ಅಲ್ಲಿ ಅವತ್ತು ನೋಡಿದ ಮೇಲೆ ಅವರು ಆಶೀರ್ವಾದ ಮಾಡಿ ಮುಂದೆ ಕಳಿಸ್ಕೊಡ್ತಾರೆ ಅಂತ ಜನಪದರು ಹೇಳ್ತಾರೆ. ಹಾಗೆ ಇಲ್ಲಿ ಹೂ ಮಾಡೋದು ಅಂದರೆ ಒಂಥರ ಅಲ್ಲ, ಉಪ್ಪಿನ ಕಡಲೆ ತಿನ್ನಿಸಿದ್ದು ಬಸಪ್ಪನಿಗೆ ಎಡೆ ಕೊಡುವಾಗ ನೀರು ಬರೆಸ್ತದಂಥದ್ದು. ನೀರು ಬರಗಾಲ ಇದ್ದಂಥ ಪ್ರದೇಶದ ರಾಜನಿಗೆ ನಾವು ಶಾಂತ ಮಲ್ಲಿಕಾರ್ಜುನ ಸರಾಯ ಬರಡಲ್ಲಿ ನೀರು ಕೊಟ್ಟರು ಅಂತ ಹೇಳ್ತಾರೆ. ಇನ್ನು ನಂಜರಾಜ ಒಡೆಯರ್ ಪಾಳ್ಯಗಾರರೆಲ್ಲ ದಂಡು ದಾಡಿ ಬಂದಂಥ ಸಂದರ್ಭದಲ್ಲಿ ನೀರು ಕೊಟ್ರಂತೆ. ಸೊರೆ ಬರಡಲ್ಲಿ ನೀರು ಕೊಟ್ಟದು ಕೆರೆಯಾಗಿ ನಿಂತ್ಕತ್ತಂತೆ. ಇದು ಇಲ್ಲೊಂದು ಕಟ್ಟೆ ಇದೆ, ಈಗಲೂ ಆ ಕಟ್ಟೆ ಹೆಸರು ಏನು ಹೇಳ್ತಾರೆ, ಕಟ್ಟೆಯಾಗಿ ನೀರು ನಿಂತ್ಕತ್ತು. ಅಂತಹ ಒಂದು ಸೋರೆ ಬಿರಳು ಕೊಟ್ಟಂಥ ನೀರು ದಂಡು ದಾಳಿ ಅಂದರೆ ಅವರು ರಾಜರು ಬಂದರೆ ಪಸಿ ಬರ್ತಾನಿಲ್ಲ, ದಂಡು ಸಮೇತ ಬರ್ತಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ನೀರನ್ನ ಕೊಟ್ರಲ್ಲ, ಕೊಟ್ಟದ್ದು ಸೋರೆ ಬಿರಡೆ ಅಂದರೆ ಇಷ್ಟು ದಪ್ಪ ಇರುತ್ತೆ. ಆ ನೀರು ಉಕ್ಕದಂಥದ್ದು ಆಶ್ಚರ್ಯಕರ ಆಯಿತು ಅವ್ರಿಗೆ, ರಾಜರಿಗೆ. ಆಗ ಅಂತಹ ಸಂದರ್ಭದಲ್ಲೂ ಸಹ ನೀರನ್ನ ಪೂರೈಸಿದ್ರು ಅಂತ. ಅದಕ್ಕೆ ಅವರು ಈ ಮಠ ಕಟ್ಟಿಸ್ಕೊಂಡ್ರು, ನಂಜರಾಜ ಒಡೆಯರು ಕಲ್ಲು ಮಠನ 63 ಅಂಕಣ ಮಠ ಕಟ್ಟಿಸಿದ್ರು. ಮತ್ತು 200 ಎಕರೆ ಮಠಕ್ಕೆ ದತ್ತಿ ಆಗಿಬಿಟ್ಟಿದ್ರು ಅಂತ
ದಾಖಲೆಗಳೆಲ್ಲ ಶಾಸನಗಳಿದೆ. ನಮ್ಮ ಮಠಕ್ಕೆ ಶಾಸನಗಳು ನೀವು ಬರ್ತಿರಲ್ಲ ಟರ್ನಿಂಗು, ಆ ಮೂಲೆಯಲ್ಲಿ ಶಾಸನ ಕಲ್ಲಿದೆ. ಮತ್ತು ಹಿಂದಿನ ಸರ್ಕಾರ ಗೌರ್ಮೆಂಟ್ ಸಂಶೋಧನೆ ಮಾಡಿ ಎಫಿಗ್ರಾಫಿ ಗ್ರಂಥದಲ್ಲೂ ಸಹ ಮಠದ ಬಗ್ಗೆ ಉಲ್ಲೇಖನ ಇದೆ, ಬರೆದಿದ್ದಾರೆ. ಇಲ್ಲೇ ಜಾಸ್ತಿ ರೆಕಾರ್ಡಿಂಗ್ ಮಾಡಿದ್ದಾರೆ. ಮಹದೇಶ್ವರರು ಇದ್ದದ್ದು ಈ ಕಥನೆ ಮಾಡಬೇಕು ಅಂದ್ಬಿಟ್ಟು ಒಂದು ಚಲನಚಿತ್ರನೇ ತೆಗೆದಿದ್ದಾರೆ. ಇಲ್ಲೆಲ್ಲ ಸುಮಾರು ಜನ ಬಂದು 2-3 ದಿನ ಬಸ್ಸು ವೆಹಿಕಲ್ಗಳನ್ನ ತಂದು ಇಲ್ಲಿ 2-3 ದಿವಸ ಕ್ಯಾಂಪ್ ಮಾಡಿ ಫಿಲಮ್ ಎಲ್ಲ ಮಾಡಿದ್ದಾರೆ. ಸಾಲು ಬೆಟ್ಟದ ಸರದಾರ್ ಮಾದಪ್ಪ ಅಂತ ಒಂದು ಅದನ್ನು ಸಹ ನಮ್ಮ ಮಠದಲ್ಲೇ ಚಿತ್ರೀಕರಣ ಮಾಡಿದ್ದಾರೆ. ಅಂದರೆ ಎಲ್ಲ ಗೋಡೆ ಎಲ್ಲ ಶಿಖಸ್ತಾಗಿತ್ತು. ಈ ಮಠದ ಗೋಡೆ ಸ್ವಲ್ಪ ಶಿಖಸ್ತಾಗಿ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಈಗೆಲ್ಲ ಫೋಟೋಗಳೆಲ್ಲ ಹೊಸ್ದಾಗಿ ಹಾಕ್ಸ್ತಾ ಇದ್ದೀರಿ. ಅವರು ಮಹದೇಶ್ವರರ ಪಾವಾಡಗಳು ಮತ್ತು ಆ ದಿನಮಾನಗಳ 12ನೇ ಶತಮಾನ ದಿನಮಾನಗಳ ಶರಣರ ಫೋಟೋಗಳನ್ನು ಇವತ್ತು ಇದಕ್ಕೆ ನಾವು ಚಿತ್ರ ಹಿಂದೆ ಎಲ್ಲ ಬಿಡಿಸಿರೋ ಬದಲು ಟೈಲ್ಸಲ್ಲಿ ಮಾಡಿಸಿ ಹಾಕ್ಸ್ತಾ ಇದ್ದೀವಿ ಹೊಸ್ದಾಗಿ. ಇದೆಲ್ಲ ಹೊಸ್ದಾಗಿ ಹಾಕ್ಸ್ತಾ ಇದ್ದೀವಿ. ಹಿಂದೆ ಎಲ್ಲ ಮೊದಲು ಬರವಣಿಗೆಯಲ್ಲಿ ಬರೆದಿದ್ರು ಹಳೇದು. ಅದೆಲ್ಲ ಒಂದು ಟಚ್ ಮುಟ್ತು ಅಂದರೆ ಗೋಡೆ ಹಾಳಾಗಿತ್ತಲ್ಲ, ಮಳೆ ಹೊಡೆದ್ರೆ ಇದು ಮಾಡಿದ್ರೆ ಸ್ವಲ್ಪ ಎಲ್ಲ ಚಿತ್ರ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಹೊಸ್ದಾಗಿ ಎಲ್ಲ ನವೀಕರಣ ಮಾಡ್ತಾ ಇದ್ದೀವಿ ಮಠದ. ಈಗ ಜನರು ಸಾಮಾನ್ಯ ಬೆಂಗಳೂರಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ತಮಿಳ್ನಾಡಲ್ಲೂ ಸಹ ಜನ ಇದ್ದಾರೆ. ಈ ಬೆಟ್ಟದ ಹಿಂದಿನ ಬಂದಂಥವ್ರು ಬೆಂಗಳೂರು ತಮಿಳ್ನಾಡು ಇಲ್ಲಿಗೆ ಭಕ್ತರಿದ್ರು ಅಂತೆ, ಈ ಮಠಕ್ಕೆ ನಡ್ಕತ್ತಿದ್ರಂತೆ. ತಮಿಳ್ನಾಡಿಂದ ಬರ್ತಿದ್ರು. ಮತ್ತು ಈ ಕಡೆ ಹುಣಸೂರು ಬೆಟ್ಟ, ಕೋಟೆ, ಎಚ್.ಡಿ.ದೇವನ ಕೋಟೆ, ಬೆಂಗಳೂರು, ಆನೇಕಲ್ಲು ಎಲ್ಲ ಕಡೆಯಿಂದ ಬರ್ತಾರೆ. ಬಂದು ಎಲ್ಲ ಇದ್ದು ನೋಡಿ ಹೋಗ್ತಾರೆ. ಎಲ್ಲ ನೋಡೋಕ್ಕಾಗೇ ಬರ್ತಾರೆ ಜನ. ಪ್ರಸಾದ ಮಾಡಿ ಹೋಗ್ತಾರೆ, ಬಂದಿದ್ದು ಹೋಗ್ತಾರೆ ಜನ. ಎಲ್ರಿಗೂ ಒಂದು ಕ್ಷೇತ್ರ ನೋಡಬೇಕು, ಅವರ ಪವಾಡಗಳನ್ನು ನೋಡಬೇಕು ಅನ್ನೋಂಥದ್ದು ಎಲ್ಲರ ಮನಸ್ಥಿತಿ. ಎಲ್ರಿಗೂ ಒಳ್ಳೇದಾಗ್ತದೆ, ಅದೇನಿಲ್ಲ. ಅವನ ಕ್ಷೇತ್ರ. ಮತ್ತೆ ಇದೊಂದು ಹೇಳಲಿಲ್ಲ ನಿಮಗೆ, ಇದು ಹಿಂದೆ ಬೀರೂರಿನಲ್ಲಿ ಇಟ್ಬಿಟ್ಟಿದ್ರು ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಅವರು ಬಳಸ್ತಿದ್ದಂತಹದ್ದು. ಇದು ಹಿಂದೆ ಗುರುಗಳು ಬಳಸ್ತಿದ್ದಂತಹ ಒಂದು ಅಕ್ಷಯ ಪಾತ್ರೆ ಇವತ್ತು ಬೀರೂರಿನಲ್ಲಿ ಇದಕ್ಕೆ ಶೋಕೇಸ್ ಮಾಡಿಸಿ ಅದನ್ನ ಯಾರು ಮುಟ್ಟಬಾರದು, ಅದಕ್ಕೆ ಈ ರೀತಿ ಮಾಡಿಟ್ಟಿದ್ದೀವಿ. ಬೀರೂರಿನಲ್ಲಿದ್ದ ಅಂತಹ ಸಂದರ್ಭದಲ್ಲಿ ಅವರು ಮಹದೇಶ್ವರರಲ್ಲಿ ಇಲ್ಲಿದ್ದು ಇಲ್ಲಿ. ಮತ್ತೆ ಅವರು ಇನ್ನೂ ಒಂದು ಏನು ಸಂಕಲ್ಪ ಮಾಡಿದ್ರು ಅಂದರೆ, ಇವರು ಇಲ್ಲಿ ಪಟ್ಟಾಧಿಕಾರ ಮಾಡಬೇಕು, ನಿರಂಜನ ಪಟ್ಟಾಧಿಕಾರ ಮಾಡಬೇಕು ಅಂತ ಇಲ್ಲಿ ಮಾತಾಡ್ಕೊಂಡಿದ್ರಂತೆ ಗುರುಗಳು. ಈ ಮಠಕ್ಕೆ ಸ್ವಾಮಿಗಳು ಮಾಡಬೇಕು ಅಂತ. ಹಾಗೆ ಇವರು ಪವಾಡಗಳನ್ನೆಲ್ಲ ನೋಡಿ ಇವನು ಇಲ್ಲಿ ನಿಲ್ಲಲ್ಲ ಅಂತ ಮಾದಪ್ಪನ ಕೇಳಿದ್ರಂತೆ. ನಾನು ಒಂದು ಕಡೆ ಇರಲ್ಲ ಅಂತನೂ ಹೇಳೋದಂತೆ. ಆಗ ಅವರು ನೀನು ಬೆಳಗಪ್ಪ ಅಂತ ಆಶೀರ್ವಾದ ಮಾಡಿ, ಆಗ ಮಹದೇಶ್ವರ ಇಲ್ಲಿನೇ ಪೂಜೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಆಗ ನನ್ನ ಜೊತೆಗೆ ಒಬ್ಬರು ಗುರುಗಳು ಬೇಕು ಅಂದಾಗ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಲ್ಲಿ ಹೋಗಿ, ಸಾಲೂರು ಮಠ ಇದೆಯಲ್ಲ, ಸಾಲೂರು ಮಠಕ್ಕೆ ಇವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಹೋಗಿ ಇದನ್ನ ನೆಟ್ಟರು ಅಂತ, ಮೂರ್ತ ಕಂಬನ. ಹಾಗೆ ಅವ್ರ ಜೊತೆಲಿ ಹೋಗಿ ಅಲ್ಲಿ ಸ್ವಲ್ಪ ದಿನ ಇದ್ದು, ಈಗಲೂ ಇಲ್ಲಿಂದ ಹೋಗ್ಬೇಕಾದಂಥದ್ದು ಅಲ್ಲಿಗೆ. ಮತ್ತೆ ಆ ದೇವಸ್ಥಾನ ಇದೆಲ್ಲ ಹಿಂದಿನ ಸ್ವಾಮಿಗಳು ಅದನ್ನೆಲ್ಲ ಕಳಿಸಿದ್ರು ಅಂತ ಹೇಳ್ತಾರೆ, ಶಾಂತಲಿಂಗ ಸ್ವಾಮಿಗಳು ಅನ್ನೋರು. ಅದಕ್ಕೂ ಮುಂಚೆ ಇಲ್ಲಿ ಏನೇ ಹಾಲಾರುವೆ ಆಗ್ಬೇಕಾದ್ರೂ ಪ್ರತಿಯೊಂದನ್ನು ಇಲ್ಲಿಂದ ತೀರ್ಥ ಪ್ರಸಾದ ಕಾಯ್ತಿದ್ರಂತೆ ಆವತ್ತಿನ ಹಿಂದಿನಿಂದವ. ಇಲ್ಲಿಂದ ಇಲ್ಲಿ ಪೂಜೆ ಮಾಡಿ ಗುರುಗಳಿಗೆ ಪೂಜೆ ಮಾಡಿದ ಎಡೆ ಆದ್ಮೇಲೆ ಅವರು ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ನೇಮ ಇಲ್ಲಿಂದ. ಇಲ್ಲಿಂದ ಯಾರು ಈಗ ಇದಾರಲ್ಲ, ಹಿಂದೆ ಯಾರು ಪರಂಪರೆಯನ್ನು ಉಳಿಸ್ಕೊಂಡು ಇಲ್ಲಿಂದ ಇಲ್ಲಿ ಪೂಜೆ ಮಾಡ್ತಾರಲ್ಲ, ಅವರೇ ತಗೊಂಡು ಇಲ್ಲಿಂದ ಗುರುಗಳು ಕರ್ಕೊಂಡು ಹೋಗ್ತಿದ್ರಂತೆ ಎಲ್ಲ ಹಾಲರ್ವೆ ಸಂದರ್ಭದಲ್ಲಿ. ಎಲ್ಲಿ ಫಸ್ಟ್ ಗುರುಗಳಿಗೆ ಹಾಲರ್ವೆ ಆಗಬೇಕು, ತದನಂತರ ಮಹದೇಶ್ವರರು ಹಾಲರವೆ ಆಗಬೇಕು ಅಂತ ಇದೆ. ಹಾಲರವೆ ಆಗ್ಬೇಕಾದ್ರೆ ಫಸ್ಟ್ ಯಾವ ಸಾರಿನೂ ಅಷ್ಟೇ, ಫಸ್ಟ್ ದೀಪಾವಳಿ ಹಿಂದಿನ ಸೋಮವಾರ ಇಲ್ಲಿ ಹಾಲರವೆ ಆಗಬೇಕು.
ಹಿಂದಿನಿಂದ ಈಗಲೂ ಸಹ ಅದೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈಗಲೂ ಅಲರ್ವೆ ಆಗುತ್ತೆ. ಅಂದರೆ ಕುರ್ಜಿ ಜೊತೆ ಊರೆಲ್ಲ ಮೆರವಣಿಗೆ ಮಾಡ್ತಿದ್ರು, ತೆಪ್ಪ ಮಾಡ್ತಿದ್ರು. ಈಗ ಮನಸ್ತಾಪದಿಂದ ಸ್ಟಾಪ್ ಆಗಿದೆ ಅದಷ್ಟೇ. ಬಾಕಿ ಅದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ನಡೀತದೆ. ಇದು ಇಲ್ಲಿ ಗ್ರಾಮದಲ್ಲಿ ಏನು ಪೂಜೆಗಳಾಗಬೇಕು ಪ್ರತಿಯೊಂದು ಮನೆಯಲ್ಲೂ ಹಬ್ಬ ಮಾಡ್ತಾರೆ. ಆದರೆ ಇದು ಮಾಡಲ್ಲ, ಏನೋ ನಂಟು ಹೆಚ್ಚು ಕರೆಯಲ್ಲ. ಇಲ್ಲಿ ನಮ್ಮ ಮಠದ ಮುಂದೆನೇ ಪೂಜೆ ಮಾಡಿ ಇಲ್ಲಿಂದನೇ ದೇವರು ಹೊರಡಿಸ್ಬೇಕು ಅಲ್ಲಿಗೆ, ಆಲದ ಮರಕ್ಕೆ. ಇಲ್ಲಿ ಅಲ್ಲಿಂದ ಹೋಗಿ ಅಲ್ಲದೆ 5 ಜನ ಹೆಣ್ಮಕ್ಳನ್ನ, ಸಣ್ಣ ಮಕ್ಕಳು ಕರ್ತಂದು ಅಲ್ಲಿ ಆಲರ್ವೆ ಪೂಜೆ ಮಾಡಿ ಆಲ ಮರದ ಅಡಿನಲ್ಲೇ ಅಲ್ಲಿ ಉತ್ಸವ ಮೆರವಣಿಗೆ ಮಾಡಿ 1 ರೌಂಡ್ ಹಾಕ್ಸಿ 3 ರೌಂಡ್ ಹಾಕಿ ಊರೆಲ್ಲ. ಆಮೇಲೆ ನಮ್ಮ ನಡಮಡಿಲಿ ಕರ್ಕೊಂಡು ಹೋಗಿ ಬೆಟ್ಟಕ್ಕೆ ಬಿಡ್ತಾರೆ. ಅಕ್ಸರು ಅಂತ ಇರ್ತಾರಲ್ಲ, ಅವರು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಬೆಟ್ಟಕ್ಕೆ. ಬೆಟ್ಟ ಹತ್ಕೊಂಡು ನಾವು ಅಲ್ಲಿ ಅದೇ ಆಲರ್ವೆನ ತಗೊಂಡೋಗಿ ಬೆಟ್ಟದಲ್ಲಿ ಪ್ರಭುದೇವರಿಗೆ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿ ಪೂಜೆ ಮಾಡಿ ಅದೆಲ್ಲ ಅಲಂಕಾರ ಮಾಡಿ. ಇಲ್ಲೇ ಮೂಲ ಗುರುಗಳು ಇದೆ, ಗವಿ ಇಲ್ಲೇ ಇದೆ, ಇಲ್ಲೂ ಇದೆ, ಅಲ್ಲೂ ಇದೆ. ಅಲ್ಲೂ ಒಂದು ಗುಹೆ ಮಾಡಿದ್ದಾರೆ ಹೋದಾಗ ಉಳ್ಕೊಳ್ಳೋಕ್ಕೆ. ಹಿಂದೆ ಎಲ್ಲ ಅಷ್ಟು ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಇಲ್ಲಿಂದ ಹೋಗೋದು ಬರೋದು ಇರ್ತಿತ್ತು. ಈಗಲೂ ಸಹ ಗುಬ್ರ ಗಾಡಿ, ಪ್ರೆಸೆಂಟ್ಲಿ ಗುಬ್ರ ಗಾಡಿ ಇದೆ. ಹಿಂದೆ ಎಲ್ಲ ನಡ್ಕೊಂಡು ಹೋಗ್ತಿರ್ಲಿಲ್ವಲ್ಲ, ಗುಬ್ರ ಗಾಡಿ ಕಟ್ಸ್ಕೊಂಡು ಹೋಗ್ತಿದ್ರು. ಗುಬ್ರ ಗಾಡಿದೆ ಇವೆಲ್ಲ ನಮ್ಮ ಪದಾರ್ಥಗಳು ಹಂಗಂಗೆ ಇವೆ. ಕೆಲವು ಹಾಳಾಗ್ತು, ಈಗೆಲ್ಲ ವೆಹಿಕಲ್ ಬಂತಲ್ಲ. ಆ ದಿನಮಾನಗಳಲ್ಲಿ ಅದಿತ್ತು. ಈಗೆಲ್ಲ ಸಾಮಾನ್ಯ ಗುಬ್ರ ಗಾಡಿ ಬಿಟ್ಟರು. ಮತ್ತು ಮಧ್ವೀರ ಸ್ವಾಮಿಗಳು ಆಮೇಲೆ ಈಗೇನು ಕೊರೋನಾ ಬಂತಲ್ಲ, ಹಾಗೆ ಹಿಂದೆ ಒಂದ್ಸತಿ ಪೇರ್ಲ ಜ್ವರ ಬಂದಂತೆ, ಪೇರ್ಲ ಜ್ವರ. ಆಗ ಅಲ್ಲಿ ಮಧ್ವೀರ ಸ್ವಾಮಿಗಳು ಅಂತ ಕುಂತೂರಿನವ್ರೆ ಅವರು ಸ್ವಾಮೀಜಿ. ಮಧ್ವೀರ ಸ್ವಾಮಿಗಳು ಮಠವನ್ನು ಅಲ್ಲಿ ಹೋದವರೆಲ್ಲ ಸತ್ತೋಯ್ತಾರಲ್ಲ ಅಂತ ಮನಸ್ಸು ಬೇಸರ ಆಗ್ಬಿಟ್ಟು, ಅದನ್ನು ನಾವು ನಿಭಾಯಿಸೋಕ್ಕಾಗಲ್ಲ, ಏನು ಮಾಡೋದು, ಜನನೆಲ್ಲ ಸಾಯ್ತಾರಲ್ಲ, ಬದುಕಿಸ್ಬೇಕಲ್ಲ ಅಂತ ಆಗ ಮುಜಾಯಿ ಇಲಾಖೆಗೆ ತಮಿಳ್ನಾಡು ಗೌರ್ಮೆಂಟ್ಗೆ ಬರ್ಕೊಟ್ರು. ಯಾರು? ಮಧ್ವೀರ ಸ್ವಾಮಿಗಳು ಅಂತ ನಮ್ಮಲ್ಲಿ ಹಿರಿಯರು ಹೇಳ್ತಿದ್ರು. ಮತ್ತು ಅಲ್ಲಿ ಶಾಸನ ಇದರಲ್ಲೂ ಬರೆದಿದ್ದಾರೆ. ನಮ್ಮ ಹಿಂದಿನ ಗುರುಗಳ ಪೀಠಾಧಿಕಾರಿಗಳಾದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಶಿವಪ್ಪ ಸ್ವಾಮಿಗಳು ಅಂತ ಇದ್ದರು, ಅವರು ನಮಗೆ ಹೇಳಿರೋಂಥದ್ದು. ಮತ್ತು ಇಲ್ಲಿ ದಾಖಲೆಗಳು ಸಹ ಹಂಗೆ ಇದೆ. ನಮ್ಮ ಇಲ್ಲಿಂದೇ ಮಹದೇಶ್ವರ ಬೆಟ್ಟ, ಸಾಲೂರು ಮಠ ಇವೆಲ್ಲ ಇಲ್ಲಿ ಮೂಲ ಮಠವಾಗಿತ್ತು. ಮತ್ತು ಬರಗೂರು ಬೆಟ್ಟ, ಅಲ್ಲಿ ಆಲಿಮಲೆ, ಜೂಜುಮಲೆ ಎಲ್ಲ ಮಲೆಗಳೆಲ್ಲವಲ್ಲ, ಎಲ್ಲವೂ ಇಲ್ಲಿಂದ ಎಲ್ಲ ಹೋದವರು. ಇಲ್ಲಿಂದ ಹೋದವರು ಬರಗೂರು ಬೆಟ್ಟದಲ್ಲೂ ಸಹ ಗದ್ಗೆ ಇದೆ. ಇಲ್ಲಿದ್ದ ಸ್ವಾಮಿಗಳು ಒಬ್ಬರು ಅಲ್ಲಿ ಹೋದರು, ದೋಣನಕೆರೆ ಮಠ, ಇಲ್ಲಿಂದ ಹೋದವರಂತೆ. ಅಲ್ಲಿ ಸ್ಥಾಪನೆ ಮಾಡಿದ್ರು, ಅಲ್ಲೂ ಮಠ ಕಟ್ಟಿದ್ರು. ಅಲ್ಲಿ 100 ಎಕರೆ ಮಠಕ್ಕೆ ಅಲ್ಲೂ ಕೊಟ್ಟಿದ್ದಾರೆ. ಈಗಲೂ ಮಠಕ್ಕೆ ಅದು ನಡ್ಕೊಂಡು ಹೋಗ್ತಾರೆ. ಅರಸ್ಕಳ ಮನ ತಂದವರು ಅಲ್ಲೊಬ್ಬರು ಸ್ವಾಮಿಗಳಾಗ್ತಾರೆ. 2-3 ಜನ ಸ್ವಾಮಿಗಳು ಒಂದೊಂದು ಮಠಕ್ಕೆ ಇದ್ದಾರೆ ಆಲ್ರೆಡಿ. ಆ ಮಠದ ಆಡಳಿತ ಎಲ್ಲ ಅಲ್ಲಲ್ಲಿ ಸ್ವಾಮಿಗಳೊಬ್ಬರು ಮಾಡಿ ಅಲ್ಲಿಗೆ ಮಠವನ್ನು ಸ್ಥಾಪನೆ ಮಾಡ್ಕೊಬಂದರು. ಮತ್ತು ಈ ಮಠಗಳಲ್ಲಿ ಇಲ್ಲಿ ಇದ್ದು ಅವರು ಸಾಕಷ್ಟು ಪವಾಡಗಳನ್ನು ಮಾಡಿದರು ಮಹದೇಶ್ವರರು. ಮತ್ತು ಕುಂತೂರಿನ ಹಾಡುಗಳೆಲ್ಲ ಹೇಳ್ತಾರಲ್ಲ, ಕುಂತೂರಿನ ಗುರುವಿನ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿದಾರಲ್ಲ, ಗುರುವಿಗೆ ಶಿಷ್ಯರಾಗಿದ್ದರು ಅಂತ. ಇದೇ ಮೂಲತಃ ಮಠವಾಗಿತ್ತು. ಮತ್ತು ಪ್ರಭುದೇವರು ಬೆಟ್ಟ, ಪ್ರಭುದೇವರು ಅವರ ಗುರುಗಳು ಇವರೇ. ಪ್ರಭುದೇವರು ಅಂದರೆ ಶಾಂತ ಮಲ್ಲಿಕ, ಇದು ಪ್ರಭುದೇವರು ಇಲ್ಲಿದೆ ಅಲ್ಲ, ಪ್ರಭುದೇವರು 12ನೇ ಶತಮಾನದ ಬಂದಂತಹವರು. ಆವಾಗಿನಿಂದ ಇಲ್ಲಿ ಒಬ್ಬ ಶರಣರು ಇದ್ರಂತೆ ಇಲ್ಲಿ ಪ್ರಭುದೇವರು. ಶಾಸನಗಳು ಹಿಂಗೆ ಹೇಳ್ತೇವೆ, ಪ್ರಭುದೇವರಿಗೆ ಇದ್ರು ಅಂತ. ಮತ್ತು ನಂಜರಾಜ ಒಡೆಯರು ಅವ್ರಿಗೂ ಇಲ್ಲಿ ಬಂದು ಇದ್ದಂಥದ್ದು, ಅವರು ಕಲ್ಲು ಮಠ ಕಟ್ಸ್ಕೊಟ್ಟಿದ್ದು. ಈಗ ನಾವು ಸ್ವಲ್ಪ ಆಗಿದ್ರೆ ಕೆಲವು ಅಡಿನಲ್ಲಿ ಈಗಲೂ ತುಂಬ ದೊಡ್ಡ ದೊಡ್ಡ ಕಲ್ಲುಗಳಿವೆ. ಮತ್ತು ಇಲ್ಲಿದ್ದಂಥ ಕಲ್ಲುಗಳನ್ನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋದ್ರಂತೆ, ಮೂಗೂರು ದೇವಸ್ಥಾನಕ್ಕೆ ತಗೊಂಡು ಹೋದ್ರಂತೆ. ಸುಮಾರು ಮಧ್ಯೆ ಸಿಕ್ಕಸ್ತ ಆಗ್ಬಿಟ್ಟಿತ್ತು ಮಠ. ಕಾರಣ ಈ ಮಠದ ಅಧಿಪತಿಗಳು ಅಲ್ಲಿ ಬರಗೂರು ಹೊಂಟೋದ್ರಲ್ಲ, ಅಲ್ಲಿಗೋದ್ರು. ಕೆಲವರು ಚಲಾಪಲಿ ಆಗೋದ್ರು. ಇಲ್ಲಿದ್ದಂಥ ಸಂದರ್ಭ ಮಠಗಳಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ಮಠ ಸ್ಥಿತವಾಯಿತು. ಆ ಸಂದರ್ಭದಲ್ಲಿ ಮತ್ತೆ ಇನ್ನೊಬ್ಬರು ಸ್ವಾಮೀಜಿ ಮಾಡಿ ಮತ್ತೆ ಇನ್ನೊಬ್ಬರು ಸ್ವಾಮಿಗಳನ್ನ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡೋರು. ಕಲ್ಲು ಮಠ ಇದನ್ನು ಅಳ್ದೋಯ್ತದಲ್ಲ ಅಂದ್ಬಿಟ್ಟು ಮತ್ತೆ ಈ ಮಠ ಕಟ್ಟೋದ್ರಂತೆ. ಮತ್ತು ಮಹದೇಶ್ವರ ಬೆಟ್ಟದಲ್ಲಿ
ಒಂದು ಭಾಗದ ನಾಲ್ಕಾಣಿ ಭಾಗ ಒಂದು ಆವತ್ತಿನ ಕಾಲದ ನಾಲ್ಕಾಣಿ 1% ಕೊಡಬೇಕು ಅಂತ ಇಲ್ಲಿ ಈ ಮಠವನ್ನ ಅಲ್ಲಿಂದ ಬಂದಂತಹ ಕಪ್ಪು ಕಾಣಿಕೆನ ಈ ಮಠ ಕಟ್ಟಿಸಿದ್ರು ಅಂತ ಎಲ್ಲರೂ ಹೇಳುವಂಥದ್ದು. ಅಲ್ಲಿ ಈ ಕಳ್ಬೆಳಕಟ್ಟೆ ಇದು ದೇವಸ್ಥಾನಕ್ಕೆಲ್ಲ ಕೂರ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾಯ್ತಂತೆ, ಇಲ್ಲಿಂದವೇ ಪರಂಪರೆ. ಈಗೆಲ್ಲ ಅಲ್ಲಲ್ಲೇ ಸೇರ್ಕೊಂಡಿದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾವು ಹಿಂದಿನ ಪರಂಪರೆ ಹಿಂಗಿತ್ತು. ಈಗ ಎಲ್ಲ ಇವತ್ತನ್ನು ನಿಭಾಯಿಸೋದಕ್ಕೆ ಎಲ್ಲಾನು ಕಷ್ಟ. ಯಾರೋ ಒಬ್ರು ಅಲ್ಲೊಬ್ರು ಸ್ವಾಮಿಗಳು ಮಾಡಿದ್ದಾರೆ, ಅವರವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪರಂಪರೆ ಇಷ್ಟು. ಮಹದೇಶ್ವರರು ಇಲ್ಲಿ ಸೇವೆ ಮಾಡಿ ಗುರುವಿನ ಸ್ಥಾನ ಅಂತ ಈಗಲೂ ನಂಬಿದ್ದಾರೆ. ಮತ್ತು ಇಲ್ಲಿ ದೇವ್ರ ಗುಡ್ಡ ಹಾಕ್ತಾರೆ, ದೀಕ್ಷೆ ಪಡ್ಕೊತಾರೆ, ಲಿಂಗ ದೀಕ್ಷೆ ಪಡ್ಕೊತಾರೆ. ಬೇರೆ ಇವರೆಲ್ಲ ಗೌಡಾಸ್ ಎಲ್ಲ ರುದ್ರಾಕ್ಷಿ ಕಟ್ಸ್ಕೊತಾರೆ. ಬೇರೆ ಥರ ಇದು ಎಲ್ಲ ಜನಾಂಗನೂ ಬರ್ತಾರೆ. ರಿಜನ್ಸ್ ಬರ್ತಾರೆ, ಕುರ್ಬಾರ್ಸ್ ಬರ್ತಾರೆ, ಎಲ್ಲ ಜನಾಂಗ ಏನೋ ಉಪನಿಷತ್ಗಳು ಬರ್ತಾರೆ. ಪ್ರತಿಯೊಂದು ಜನನೂ ಇಲ್ಲಿ ಬಂದು ಇಲ್ಲೇ ಮಣಿ ಕಟ್ಸ್ಕೊಂಡು ಇಲ್ಲೇ ದೀಕ್ಷೆ ಪಡೆದು ಹೋಗ್ತಾರೆ. ಅವರೆಲ್ಲ ದೇವ್ರ ಗುಡ್ರು ಅಂತ ನಮ್ಮಲ್ಲಿ ಆಗ್ತದೆ. ಎಲ್ಲ ಮಾಂಸಾಹಾರಿ ಆಗಲ್ಲ, ಸಸ್ಯಾಹಾರಿ ಆಗಿರೋರಿಗೆ ನಾವು ಇಲ್ಲಿ ಮಾಡ್ತೀವಿ. ಮಾಂಸಾಹಾರಿ ಆಗಬಾರ್ದಪ್ಪ. ಅವರು ಹಿಂದಲವರು ಹೇಳಿರೋದೇನು ಅವನ್ನೆಲ್ಲ ಬಿಡಿಸಿರೋದು. ಮಹದೇಶ್ವರರು ಬಂದಂಥದ್ದು ಎಲ್ಲನೇ ಬಿಡಿಸುವಂಥದ್ದು. ಪ್ರತಿಯೊಂದು ಸಕಲ ಜೀವಾತ್ಮರ ಲೇಸು ಬಾಯಿಸುವಂಥ ಬಸವಣ್ಣ ಹೇಳದಂತೆ ಅದೇ ರೀತಿ ಎಲ್ಲ ಶರಣರ ಉದ್ದೇಶ ಇದನ್ನೆಲ್ಲ ತಿನ್ನಬಾರ್ದು, ಕುಡಿಬಾರ್ದು, ಒಳ್ಳೆ ನಡೆ ನುಡಿ ಪರಿಶುದ್ಧವಾಗಿ ಹೋಗು ಅನ್ನುವಂತಹ ಮಾರ್ಗವನ್ನು ತೋರಿಸಿದಾರಲ್ಲ, ಅದೇ ಮಾರ್ಗವನ್ನು ನಾವು ತೋರಿಸ್ತೀವಿ, ನಾವು ಹೇಳ್ತೀವಿ. ಅವ್ರಿಗೂ ನಾವು ಕಟ್ಟುವಂಥದ್ದು ಅದೇ ರೀತಿ. ಈ ಥರ ಹೇಳ್ತೀವಿ ನಾವು. ಅದು ಕ್ರಮ ಹೋಗ್ರಪ್ಪ ಒಳ್ಳೆಯ ರೀತಿಲಿ ಅಂತ ಹೇಳ್ತೀವಿ. ಅದೇ ರೀತಿ ಈಗಲೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ವರ್ಷಕ್ಕೆ ಒಂದು ಸಾರಿ ಮಾದಪ್ಪನ ಜಯಂತಿ ಮಾಡ್ತೀವಿ, ಮಹದೇಶ್ವರರ ಜಯಂತಿ ಅಂತ. ಅಲ್ಲಿ ಜನ್ಮದಿನೋತ್ಸವದ ವರ್ಧಂತಿ ಮಾಡ್ತೀವಿ, ಮಹದೇಶ್ವರ ಜಯಂತಿ. ಮತ್ತು ಪ್ರಭುದೇವರ ಜಯಂತಿ ಮಾಡ್ತೀವಿ. ಅದು ಮಾರ್ಚ್ ಮೇ ತಿಂಗಳಲ್ಲಿ ಪ್ರಭುದೇವರ ಜಯಂತಿ ಮಾಡ್ತೀವಿ ವರ್ಷ. ಮತ್ತು ಆಗಸ್ಟ್ ತಿಂಗಳಲ್ಲಿ ಮಹದೇಶ್ವರರ ಜಯಂತಿ ಮಾಡ್ತೀವಿ. ಜಯಂತಿಯಲ್ಲಿ ಸಾಕಷ್ಟು ಅಕ್ಕಪಕ್ಕ ಹೊರಗಡೆ ಬಂದಂಥ ಜನ ಬರ್ತಾರೆ, ದೇವ್ರ ಗುಡ್ಗಳು ಬರ್ತಾರೆ, ದೀಕ್ಷೆ ಪಡೆದವ್ರು ಬರ್ತಾರೆ, ಭಕ್ತ ಇಲ್ಲ ರಥ ಇದ್ದಂಗೆ ಮಾಡ್ತಿದ್ದು. ಆಲರ್ವೆ ಕುರ್ಜು ಅಂತ ಮಾಡಿ ಅಲ್ಲಿ ನೀವು ಬಂದ್ರಲ್ಲ, ಅಲ್ಲಿ ನಿಮ್ಮ ಮಠದ ಮುಂದೆ ನಿಂತಿದ್ದಲ್ಲ, ಅದು ಕುರ್ಜು. ಅಲ್ಲಿ ದೇವ್ರನ್ನ ಅಲಂಕಾರ ಮಾಡಿ ತೇರ್ ಕಂಡಾಗೆ ಇರುತ್ತೆ. ಅದು ಮಾಡಿದ್ರೆ ಅಲಂಕಾರ ಭಾಳ ಚೆನ್ನಾಗಿ ಮಾಡ್ತಾರೆ. ಅದೇ ರೀತಿ ಇವತ್ತು ಅದನ್ನು ಬೆಳ್ಕೊಂಡು ಹೋಗ್ತಿತ್ತು. ಅದೇ ರೀತಿ ಈಗಲೂ ಸಹ ನಡ್ಕೊಂಡು ಹೋಗ್ತದೆ. ಮಠದಲ್ಲಿ ಬಂದದ್ದವ್ರಿಗೆ ದಾಸೋಹ ಇತ್ಯಾದಿ ಮತ್ತು ಪೂಜೆ ಪುನಸ್ಕಾರ ನಡ್ಕೊಂಡು ಹೋಗ್ತದೆ. ಮತ್ತು ಅಲ್ಲೆಲ್ಲ ನಡ್ಕೋತಾರೆ ದೇವ್ರ ಗುಡ್ಗಳಾದವರು, ಮಹದೇಶ್ವರರ ದೇವ್ರ ಗುಡ್ರು ಅಂದವರು ಈ ಮಠಕ್ಕೆ ನಡ್ಕೊಳ್ತಾರೆ ಅಷ್ಟೆ. ಮತ್ತು ಮಹದೇಶ್ವರರು ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರ ನಮಸ್ಕಾರ ಮಾಡಿರೋದು, ಅವರ ಕಲ್ಲು, ಅವರು ಮಂಡಿಯೂರು ಅಂತ ಜಾಗ, ಮತ್ತು ಅವರು ಇದ್ದಂಥ ಮಹದೇಶ್ವರರ ಗುರುಗಳ ಜಾಗ, ಶಾಂತ ಮಲ್ಲಿಕಾರ್ಜುನ ಗವಿ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಒಂದು ಇದಿದೆ, ಗದ್ದಿಗೆ, ತೋರ್ ಗದ್ದಿಗೆ. ಮತ್ತು ಮಹದೇಶ್ವರ ಶಾಂತ ಮಲ್ಲಿಕಾರ್ಜುನ ಗದ್ದಿನೂ ಇದೆ. ಮೂಲತಃ ಇಲ್ಲಿಂದ ಹಿಂದಿನ ಗುರುಗಳು ಮಧ್ವೀರ ಸ್ವಾಮಿಗಳನ್ನವರು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ರಂತೆ. ಫಸ್ಟು ಮಧ್ವೀರ ಸ್ವಾಮಿಗಳನ್ನವರು ಇಲ್ಲಿ ಪೂಜೆ ಪುನಸ್ಕಾರ ತೀರಿಸ್ಕೊಂಡು ಮಹದೇಶ್ವರನ ಬೆಟ್ಟದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಿದ್ರು. ಯಾಕೆ ಆಲರ್ವೆಯ ಸಂದರ್ಭದಲ್ಲಿ ಇಲ್ಲಿಂದ ಅವರು ಸಹ ಇಲ್ಲಿಂದ ಪ್ರಥಮವಾಗಿ ಇಲ್ಲಿ ಪೂಜೆ ತೀರಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ರು. ಬೆಳ್ತೂರು ಸ್ವಾಮಿಗಳು ಅಂತ ಇದ್ರು. ಸುಮಾರು ಜನ ಸ್ವಾಮಿಗಳು ಮಠಾಧೀಶರು ಇಲ್ಲಾಗಿ ಅವರ ಗದ್ದಿಗೆ ಎಲ್ಲ ಇವೆ. ಅದ್ರ ಜೊತೆಯಲ್ಲಿ ಅಲ್ಲಿ ಮಹದೇಶ್ವರರ ಪ್ರಾರ್ಥನಾ ಮಂದಿರ ಇದೆ, ಅದರೊಳಗಡೆ ಇದೆ. ಅಲ್ಲಿ ಗವಿನಲ್ಲಿ ಸಹ ಗದ್ದಿಗೆಗಳಿವೆ. ಅವರು ಲಿಂಗೈಕ್ಯರಾಗಿರೋ ಜಾಗಗಳು ಗದ್ದಿಗೆ ಮಾಡಿದೆ. ಅದೇ ರೀತಿ ಇಲ್ಲೂ ಸಹ ಅದೇ ಥರ ಮಾಡ್ಕೊಂಡು ಹೋಗಿದೆ ಈ ಮಠದ ಪರಂಪರೆ. ಇದು ವೀರಸಿಂಹಾಸನ ಮಠ. ವೀರಸಿಂಹಾಸನ ಅಂದರೆ ಹಿಂದಿನ ಪರಂಪರೆಯಲ್ಲಿ ಸಿಂಹಾಸನ ಮಠ ಇದು. ಎಲ್ರಿಗೂ ಈ ಧರ್ಮದ ಕೇಂದ್ರ ಸ್ಥಾನ. ಇವರು ಎಲ್ಲ ನ್ಯಾಯ ಪಂಚಾಯತಿ ಪ್ರತಿಯೊಂದು ಗುರುಗಳ ಸಮಕ್ಷಮ ನಡೀತಿದ್ದು ಅಂತ ಹಿರಿಯರು ಹೇಳ್ತಿದ್ರು. ಇತ್ತೀಚೆಗೆಲ್ಲ ಈಗೇನು ಜನರು ಕೇಳೋ ಅಂಥದ್ದಿಲ್ಲ, ಕೋರ್ಟು ಕಚೇರಿ ಎಲ್ಲ ಬಂತಲ್ಲ, ಈ ಮಠದ ಆಸ್ತಿ ಬಗೆಹರಿಗಳು ಮಠಗಳಿಗೆ ತೊಂದರೆಗಳಾದವು. ಆದರೆ ಇವತ್ತು ದಿನಮಾನಗಳಲ್ಲಿ ಅವರವರೇ ನಿಭಾಯಿಸ್ಕೊಳ್ತಾರೆ. ಹಿಂದೆ ಅಲ್ಲ ಹಂಗೆ ಗುರುಗಳಿಗೆ ಅಷ್ಟು ಆದ್ಯತೆ. ನಮ್ಮ ಇಲ್ಲಿ ಎಲ್ಲ 48 ಹಳ್ಳಿ ಸಹ ಈ ಗುರುಗಳು ಮಾತಿಗೆ ನಡ್ಕತ್ತಿದ್ರಂತೆ. ಗುರುಗಳು ಹೇಳ್ದಂಗೆ ನಡೀತಿದ್ರು. ಆದೇಶ ಗುರುಗಳು ಹೇಳ್ದದೆ, ಬೇರೆ ಹೇಳ್ತಿರ್ಲಿಲ್ಲ. ಅವರ ಏನು ಹೇಳ್ತಾರೋ ಅದಕ್ಕೆ ಭದ್ರಾಗಿ ನಡ್ಕತಿದ್ರು. ಯಾರು ಜನರು, ಜನಸಾಮಾನ್ಯರಿಗೆ ಯಾವ್ದಾರು ಒಂದು ತೊಂದರೆ ಆದಾಗ ಗುರುಗಳು ಹೇಳ್ದದ್ದು, ಗುರುಗಳು ಕೊಟ್ಟದ್ದು ಒಳ್ಳೇದಾಗ್ತಿತ್ತು. ಅದೇ ರೀತಿ ಈಗಲೂ ಸಹ
ಕೆಲವರೆಲ್ಲ ನಡ್ಕತ್ತಾರೆ, ಎಲ್ಲ ಪರಂಪರೆ ಹಳಬರೆಲ್ಲ ತುಂಬ ನಡ್ಕತ್ತಾರೆ, ಈಗಲೇನು ಇಲ್ಲ ಅಂತಲ್ಲ. ಆದರೆ ಆವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದಕ್ಕೂ ಸ್ವಾಮಿಗಳನ್ನ ಸಮಕ್ಷಮದಲ್ಲೇ ಅವರ ಅಧ್ಯಕ್ಷತೆಯಲ್ಲೇ ಎಲ್ಲವೂ ನಡೀತಿತ್ತು ಇದು. ಆದರೆ ಈಗ ದಿನಮಾನಗಳಲ್ಲಿ ಇವತ್ತು ತಂದೆ ಮಾತನ್ನ ಮಕ್ಕಳು ಕೇಳೋದು ಈಗ ಈ ಥರ ಆಗಿದೆ. ಅಂದರೆ ಗುರುಗಳ ಮಾತಿಗೆ ಅಷ್ಟು ಬೆಲೆ ಇತ್ತು, ಗುರುಗಳು ಹೇಳ್ದಂಗೆ ನಡ್ಕತಿದ್ರು. ಆ ರೀತಿ ಈಗ ಅವ್ರೇನು ಇಲ್ಲಿ ನಾವು ಯಾರ್ಯಾರು ಪರಿಶುದ್ಧವಾಗಿ ಹೋಗ್ತಾರೋ ಅವ್ರು ಒಳ್ಳೇದಾಗ್ತದೆ. ಅಂದರೆ ಕಷ್ಟ ಇರ್ತದೆ, ಕಷ್ಟ ಇಲ್ಲ ಅಂತಲ್ಲ. ಶಿವ ತನ್ನ ಭಕ್ತರ ಪರೀಕ್ಷಿಸುವ, ಗಂಧವತೆ ಹಿದಂತೆ ತೇಹಿದು ನೋಡುವ, ಎಳ್ಳನ್ನು ಹಿಂಡಿದಂತೆ ಹಿಂಡಿ ನೋಡುವ ಪರೀಕ್ಷೆ ಸಾಕಷ್ಟು ರೀತಿಯಲ್ಲಿ ಇರ್ತದೆ. ಒಳ್ಳೆಯವ್ರಿಗಂತೂ ಇಲ್ಲ ಅಂತ ಏನಲ್ಲ, ಕೆಟ್ಟದ್ದು ಇರ್ತದೆ. ಕೆಟ್ಟದ್ದು ಮಾಡಿದರೆ ಅವ ಮನುಷ್ಯ ಪರಿಶುದ್ಧವಾಗೋದು. ಅದಕ್ಕೆ ಕೆಟ್ಟದ್ದು ಬಯಸೋರು ಇದ್ದಾರೆ ತುಂಬ ಜನ, ಇಲ್ಲ ಅಂತ ಏನಲ್ಲ. ಆದರೆ ಒಳ್ಳೆಯ ರೀತಿ ನಡ್ಕೊಳ್ಳೋರಿಗೆ ಸಾಕಷ್ಟು ತೊಂದರೆಗಳಿರುತ್ತೆ. ಅದಕ್ಕೆ ಅದಕ್ಕೆ ಹೇಳಿರೋದು, ಶಿವ ತನ್ನ ಭಕ್ತರ ಪರೀಕ್ಷಿಸುವ, ಎಳ್ಳನ್ನು ಹಿಂಡಿದಂತೆ ನೋಡುವ ಪರೀಕ್ಷೆ. ಅಷ್ಟು ರೀತಿಯಲ್ಲಿ ಪರೀಕ್ಷೆ. ಗಂಧ ತೇಯ್ದಾನೆ ಅವನ ಮನಸ್ಸಿನ ಗುಣಮಾನಗಳನ್ನು ತಿದ್ದಿ ಒಂದು ಲಿಂಗ ಆಗ್ಬೇಕಾದ್ರೆ ಎಷ್ಟು ಕಲ್ಲು ಇದು ಮಾಡಬೇಕು, ಎಷ್ಟು ಹೇಳ್ತಿದ್ದೋ ಅದೇ ರೀತಿ ಒಬ್ಬ ಇದಾಗಬೇಕಾದ್ರೆ ಮನುಷ್ಯನ ಒಂದು ಉದ್ಧಾರ ಆಗ್ಬೇಕಾದ್ರೆ ಅವೆಲ್ಲ ಪರೀಕ್ಷೆಗಳು ಇದ್ದೇ ಇರ್ತವೆ. ಆ ರೀತಿ ಮನುಷ್ಯನ ಬದುಕಿನಲ್ಲಿ ಪಾಮರನ್ನು ಉದ್ಧರಿಪ ಏನೋ ಯಾವುದೇ ಭಕ್ತನಾಗಲಿ ಮಹೇಶನಾಗಲಿ ಒಳ್ಳೆಯ ರೀತಿಯಲ್ಲಿ ಹೋಗುವಂಥದ್ದು ಇದು. ಅವನು ಮನುಷ್ಯ ಏನು ಪಾಮರನ ಸಾಮಾನ್ಯ ಜನರನ್ನ ತಿದ್ದುವಂಥದ್ದು ಮಹದೇಶ್ವರರು, ಕೊಂಗಡೆ ಮಲ್ಲೇಶ್ವರರು, ಪ್ರಭುದೇವರು, ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಎಲ್ಲವೂ ಸಮಾಜಕ್ಕಾಗಿ ಮನುಷ್ಯನ ಉದ್ಧಾರಕ್ಕಾಗಿ ಹುಟ್ಟಿದವರು ಅವತಾರ ಪುರುಷರು. ಅವ್ರು ಹೀಗೆ ಅಂತಲ್ಲ, ಯಾವ್ಯಾವ ರೂಪದಲ್ಲಾದ್ರು ಬಂದಿರ್ತಾರೆ ಅಲ್ವೇ. ಆ ರೀತಿ ಈ ಮಠದ ಪರಂಪರೆ ಈಗಲೂ ಸಹ ಈ ಮಠದ ಇದೆಲ್ಲ ಪೂಜೆ ಪುನಸ್ಕಾರ ನಡ್ಕೊಂಡು ಹೋಗ್ತದೆ. ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ವೈಶಿಷ್ಟ್ಯ ಏನು ಅಂದರೆ, ಈ ಮಠದಲ್ಲಿ ಬಂದಂಥವರು, ದೀಕ್ಷೆ ಪಡೆದಂಥವರು ಪ್ರತಿ ವರ್ಷಕ್ಕೊಮ್ಮೆಯಾರು ಬಂದು ಹೋಗುವಂಥದ್ದು. ಇಲ್ಲಿ ವರ್ಷಕ್ಕೊಮ್ಮೆ ಬಂದು ಅವರು ಇದರಲ್ಲಿ ಹೆಣ್ಣುಮಜ್ಜಿನ ಪೂಜೆ, ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಇಲ್ಲಿ ಬಂದು ನುಗ್ಗಿ ಕುಂತು ನಿಂತು ಅವರು ನಡ್ಕೊಂಡು ಹೋಗ್ತಾರೆ. ತುಂಬ ಜನ ನಡ್ಕೊಂಡು ಹೋಗೋರು ಸಹ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಇದ್ದು ಆಲ್ಟ್ ಮಾಡಿ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಎದ್ದು ಇದು ರಾತ್ರಿ ಎಲ್ಲ ಪ್ರಸಾದ ಮಾಡಿ ಮತ್ತೆ ನಡೀತಾರೆ. ಅವರವರೇ ವಾಲಂಟಿಯರ ಬರ್ತಾರೆ. ಎಲ್ಲಿ ನಮಗೊಂದೊಂದು ಸಾರಿ ಬಂದುಬಿಟ್ರೆ ಮಠ ಹಿಡಿಯಲ್ಲ, ಅಷ್ಟು ಜನ ಬಂದ್ಬಿಡ್ತಾರೆ ಜನ. ಮಠದ ವಿಸ್ತೀರ್ಣ ಶಿವರಾತ್ರಿ ಟೈಮು, ಯುಗಾದಿ ಟೈಮು ತುಂಬ ಜನ ಬರ್ತಾರೆ. ಜನ ನಡ್ಕೊಂಡು ಹೋಗೋರು ತುಂಬ ಬರ್ತಾರೆ. ಆದರೆ ಈ ಮಾರ್ಗ ಬರ್ತಾರೆ, ಈ ಭಾಗ ಕೋಟೆ ಸೈಡಿಂದ ಬರ್ತಾರೆ, ಹುಲ್ಲಳ್ಳಿ ಸೈಡಿಂದ ಬರ್ತಾರೆ, ನಂಜನಗೂಡು ಸೈಡಿಂದ ಬರ್ತಾರೆ, ಕೋಟೆಯಿಂದ ಗುಂಡ್ಲುಪೇಟೆಯಿಂದ ಬರ್ತಾರೆ, ಎಲ್ಲ ಕಡೆನೂ ಬರ್ತಾರೆ. ಈ ಭಾಗದಲ್ಲಿ ನಡ್ಕೊಂಡು ಯಾರಿಗೆ ಇವತ್ತು ಅನುಕೂಲ ಅನ್ನೋದು ಕುಂತೂರು ಮಠ ಕುಂತು ನಿಂತು ಹೋಗು ಅಂತ ಹೀಗಿದೆ. ಅಂದರೆ ಇದು ಹಿಂದೆ ಇನ್ನೂ ಒಂದು ದಾಖಲೆ ಏನೇನು ಹೇಳುತ್ತೆ ಅಂದರೆ, ಕುಂದತ್ತೂರು ಅಂತಲೂ ಸಹ ಇದಕ್ಕೆ ಹೆಸರಿತ್ತು. ಹಿಂದಿನ ಡಾಕ್ಯುಮೆಂಟ್ಸಲ್ಲಿ ಕುಂದತ್ತೂರು ಅಂತ. ಇದೆಲ್ಲ ತಮಿಳ್ನಾಡಿಗೆ ಸೇರಿದ್ದು. ಅವತ್ತು ತಮಿಳ್ನಾಡು ಸರ್ಕಾರ ಟಗರ್ಪುರ ಅಂತ ಇದೆ, ಅಲ್ಲಿವರೆಗೂ ತಮಿಳ್ನಾಡಿತ್ತು. ಬದಲಾವಣೆ ಆಯ್ತಲ್ಲ, ಈಗ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಆಯಿತು, ಅದಕ್ಕೂ ಮುಂಚೆ ಕೊಯಂಬತ್ತೂರು ಜಿಲ್ಲೆ ಆಯಿತು. ಇದೆಲ್ಲ ಬದಲಾವಣೆ ಆದಾಗ ಎಲ್ಲವೂ ಬದಲಾವಣೆ ಆಗ್ತದೆ. ಮತ್ತು ಎಲ್ರಿಗೂ ಸಹ ಇಲ್ಲಿ ಒಂದು ಬಂದು ನಿಂತು ಹೋಗಿ ಅವರು ಪ್ರಸಾದ ಮಾಡಿ ಹೋಗ್ತಾರೆ ಮುಂದಕ್ಕೆ ಜನ. ಏಕೆಂದರೆ ಇಲ್ಲಿ ದಾಸೋಹದ ಪರಂಪರೆ, ಗುರುಗಳಿಗೆ ನಡ್ಕೊಳ್ಳುವಂಥದ್ದು, ಮಹದೇಶ್ವರರು ಇಲ್ಲಿ ಬಂದಂಥದ್ದು, ಅವರು ಇದ್ದಂಥ ಕ್ಷೇತ್ರ ಅಂತ ಎಲ್ಲ ಬಂದು ಇಲ್ಲಿ ಹೋಗ್ತಾರೆ ಜನ. ನಡೆದು ಹೋಗುವಂಥವ್ರು ತುಂಬ ಬರ್ತಾರೆ. ಬಸ್ ಕಾರು ಬಂದವರೆಲ್ಲ ವೆಹಿಕಲ್ ಇದ್ದವರು ಬರ್ತಾರೆ, ಇಲ್ಲ ಅಂತಲ್ಲ. ಅಂದರೆ ಜಾಸ್ತಿ ನಡೆದವ್ರಿಗೆ ಒಂದು ಸ್ಥಾನ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ ಸಹ ಕುಂತೂರು ಮಠದ ಗುರುವಿಗೆ ಶಿಷ್ಯರಾಗಿದ್ದರೆ ಅಂತ ಎಲ್ಲ ರಾಜ್ಕುಮಾರ ಸಹ ಈ ಮಠದ ಬಗ್ಗೆನೇ ಉಲ್ಲೇಖನ ಪ್ರಕಾರವಾಗಿ ಅವ್ರು ಆಡಿದ್ದಾರೆ. ಮತ್ತು ಮಳವಳ್ಳಿ ಮಾದೇವ್ ಸ್ವಾಮಿ ಅವರು ಸಹ ಆಡ್ತಾ ಇದ್ದಾರೆ ಆಲ್ರೆಡಿ. ಓಂ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಮಹಾತ್ಮರ ನೆನೆತ ಈ ದಿನಮಾನಗಳಲ್ಲಿ ಇಲ್ಲಿ ಮೂಲ ಗದ್ದಿಗೆ ಇರುವಂತಹದ್ದು ಮಹದೇಶ್ವರರ ಮೂಲ ಸ್ಥಾನ ಇದು.
ಈ ಸ್ಥಾನವನ್ನ ಸರ್ಕಾರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಕಾದಂತಹದ್ದು ಕೆಲಸ ಜವಾಬ್ದಾರಿ ಇದೆ. ಎಲ್ರೂ ಸೇರಿ ಮಾಡುವಂತಹದ್ದು. ಯಾಕಂದ್ರೆ ಸರ್ಕಾರ ಈ ಲೆವೆಲ್ಗೆ ಈ ಮಠದ ಬಗ್ಗೆ, ಗ್ರಾಮದ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ, ಬೆಟ್ಟದ ಬಗ್ಗೆ, ಬೆಟ್ಟನೂ ಸಹ ಯಾತ್ರಾ ಸ್ಥಳವಾಗುವಂತಹದ್ದು. ಯಾತ್ರಾ ಸ್ಥಳ ಆಗಿದೆ, ಆದ್ರೆ ಸಾಮಾನ್ಯವಾಗಿ ಭಾಗದ ತುಂಬಾ ಜನ ಬರ್ತಾರೆ. ಅದು ಇನ್ನೂ ಜಾಸ್ತಿ ಜನ ಬರಬೇಕು ಅಂದ್ರೆ ಅದನ್ನು ಸ್ವಲ್ಪ ಪ್ರಚಾರ ಮಾಡಿ ಅದಕ್ಕೆ ಸ್ವಲ್ಪ ಅನುಕೂಲ ಆಗ್ಬೇಕು. ರಸ್ತೆ ಆಗ್ಬೇಕು ಬೆಟ್ಟಕ್ಕೆ ಹೋಗಕ್ಕೆ, ಬೆಟ್ಟದ ಮೇಲೆ ಈಗೆಲ್ಲ ನಡ್ಕೊಂಡು ಹೋಗುವಂತಹ ರೀತಿಯಲ್ಲಿ ಲೋಕಲ್ ಹಂತಗಳೆಲ್ಲ ಮಾಡಿದ್ದಾರೆ. ಹಂತಗಳೆಲ್ಲ ಹತ್ತು ಹೋಗ್ತಾರೆ. ಆದ್ರೆ ಡೈರೆಕ್ಟ್ ಹೋಗೋದಾದ್ರೆ ಬೆಟ್ಟಕ್ಕೆ ಬಸ್ ಹೋಗುವಂತಹ ರೀತಿಯಲ್ಲಿ ತಾರ್ ರೋಡ್ ಆಗ್ಬೇಕು. ಅದು ಬಂದಂತ ಜನಕ್ಕೆ ಅನುಕೂಲ ಆಗ್ಬೇಕು, ಯಾತ್ರಾ ಸ್ಥಳ ಆಗ್ಬೇಕು. ಎಲ್ಲವೂ ರೀತಿ ಒಂದು ಕ್ಷೇತ್ರವಾಗಬೇಕು. ಕುಂತೂರು ಕ್ಷೇತ್ರ ಅಂದ್ರೆ ಮಹದೇಶ್ವರರ ಮೂಲ ಗದ್ದಿಗೆ ಏನು ಮಹದೇಶ್ವರ ಇಲ್ಲಿದ್ದಂತ ಜಾಗ. ಒಂದು ನಾವು ಈ ದಿನಮಾನಗಳಿಗೆ ಎಲ್ರಿಗೂ ಒಂದು ಅನುಕೂಲ ಆದ್ರೆ ಮಾತ್ರ ಜನಸಾಮಾನ್ಯರು ಎಲ್ಲರೂ ಬಂದು ಹೋಗ್ತಾರೆ. ಕ್ಷೇತ್ರ ಇಲ್ಲಿ ಕೆಲವರು ಈಗಲೂ ಸಹ ಇಲ್ಲಿಗೆ ನಡ್ಕೊಳ್ಳುವಂತಹದ್ದು. ಎಲ್ಲ ಮಕ್ಕಳಿಲ್ದಿದವರು, ಅವರ ಮನೆತನದ ಗುರುಗಳ ಗದ್ದಿಗೆ ಇದು. ಮತ್ತೆ ಇಲ್ಲಿ ಇದು ಮದುವೆ ವಗೇರೆಗಳು, ಶುಭ ಕಾರ್ಯಗಳು, ನಾಮಕರಣ, ತೊಡಲು ಶಾಸ್ತ್ರ, ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ಇನ್ನು ಕೊರೋನಾದಂತೂ ಎಲ್ಲ ಸುಮಾರು ಜನ ಇಲ್ಲಿ ಕುಟ್ಲಿ ಕಟ್ಟೋದು, ಶಾಸ್ತ್ರ, ಮುಡಿ ಮಾಡುವಂತ ಕೆಲಸ ಕಾರ್ಯಗಳು ಸಾಮಾನ್ಯ ಎಲ್ಲರೂ ಬಂದು ಮಾಡಿಸ್ಕೊಂಡು ಹೋಗ್ತಿದ್ರು. ಇಲ್ಲಿ ಮಾಡ್ತಾರೆ. ಆದ್ರೆ ಅದೇ ರೀತಿ ಬೆಟ್ಟದಲ್ಲೂ ಸಹ ನಡೀತಿತ್ತು. ನಾವು ಕೆಲವೆಲ್ಲ ಮದುವೆಗಳು ಮಾಡಿದ್ವಿ ಪ್ರಭುದೇವ ಬೆಟ್ಟದಲ್ಲೇ ಸರಳವಾಗಿ. ಆದ್ರೆ ಆ ಕ್ಷೇತ್ರ ಬೆಳಿಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಸರ್ಕಾರ ಗಮನಕ್ಕೆ ತಂದಾಗ ಮಾತ್ರ ಸರ್ಕಾರ ಸ್ವಲ್ಪ ಅದಕ್ಕೇನಾಗಬೇಕು ಸವಲತ್ತುಗಳು ಬೆಟ್ಟದಲ್ಲಿ ಬರುವಂತಹ ಕ್ಷೇತ್ರದ ಏನು ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಕೊಂಡಿದಾರಲ್ಲ, ಆ ಪ್ರಾಧಿಕಾರ ಈ ಕಡೆ ಎಲ್ಲ ಸ್ವಲ್ಪ ಆಗ್ಬೇಕು. ಪ್ರಾಧಿಕಾರದ ಹಣವನ್ನ ಅವ್ರಿಗೆ ಬಂದಿರೋಂಥ ಕ್ಷೇತ್ರವನ್ನ ಬೆಳೆಸುವ ಕೆಲಸ ಈ ಪ್ರಾಧಿಕಾರದ ಕೆಲಸ. ಅವರು ಎಲ್ಲೆಲ್ಲಿ ಬಂದಿದ್ದಾರಂತಹ ಕೆಲಸಗಳನ್ನ ಒಂದೇ ಕಡೆ ಯೋಜನೆ ಮಾಡೋದಕ್ಕಿಂತ ಎಲ್ಲಾ ಕಡೆನೂ ಸ್ವಲ್ಪ ಕ್ಷೇತ್ರವನ್ನ ಬೆಳಕು ಮಾಡುವಂತದ್ದು ಸರ್ಕಾರದ ಜವಾಬ್ದಾರಿನೂ ಇದೆ. ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ತಕೊಂಡಾಗ ಎಲ್ಲವೂ ಹೆಚ್ಚು ಜನಕ್ಕೆ ಪ್ರಚಾರ ಆದ ಹೆಚ್ಚು ಜನ ಬರ್ತಾರೆ. ಈಗ ಎಲ್ಲ ನೆಟ್ಗೆ ಬರ್ತಾರೆ, ನೆಟ್ಕೊಂಡು ಹೋಗ್ತಾರೆ. ಆದ್ರೆ ಕ್ಷೇತ್ರದ ಬೆಳಕನ್ನು ಮಾಡ್ಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಏನು ಪ್ರಾಧಿಕಾರದಲ್ಲಂತ ಬರೋಂತಹ ದುಡ್ಡೆಲ್ಲ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಇಲ್ಲಿಗೆ ಈ ಕ್ಷೇತ್ರ ಮಹದೇಶ್ವರ ಗುರುವಿನ ಜಾಗ, ಅವರಿದ್ದಂಥ ಜಾಗಗಳನ್ನೆಲ್ಲ ಯಾತ್ರಾ ಸ್ಥಳ ಮಾಡಬೇಕು. ಬರುವಂತಹವ್ರಿಗೆ ಯಾತ್ರಾ ಸ್ಥಳ ಆಗಬೇಕು. ಬಂದು ಉಳ್ಕೊಳ್ಳೋವಂಥದಕ್ಕೆ ಅನುಕೂಲ ಆಗಬೇಕು. ಜನ ಬರ್ತಾರೆ, ಬಂದು ಮಾಡಿ ಈ ಜಂಜಾಟದಲ್ಲಿ ಇರುವಂತಹದ್ದೆಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ಇಂತಹ ನೆಮ್ಮದಿಯಾಗಿದ್ದು ಹೋಗೋಣ, ಮಠಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಪ್ರಭುದೇವ ಕ್ಷೇತ್ರಕ್ಕೆ ಅಂತ ಒಂದು ಮನಸ್ಸು ಉಂಟಾಗ್ತದೆ. ಆ ರೀತಿ ನಾವು ಸಾಮಾನ್ಯರಿಗೆ ಅನುಕೂಲವಾಗಂಥ ಕೆಲಸ ಸರ್ಕಾರ ಮಾಡಬೇಕು. ಅದಾಗ ಮಾತ್ರ ಈ ಕ್ಷೇತ್ರ, ಮಠ, ದೇವಸ್ಥಾನ ಎಲ್ಲವೂ ಒಂದೇ ಕಡೆ ಮಾಡೋದಕ್ಕಿಂತ ಈಗ ಪುತ್ಥಳಿ 108 ಅಡಿ ಪುತ್ಥಳಿ ಮಾಡಿದಾರಲ್ಲ, ಹಾಗೆ ಈಗಲೂ ನಾವು ಒಂದು ಮಾಡಿಸ್ತಾ ಇದ್ದೀವಿ. ಮಹದೇಶ್ವರ ಪ್ರಾರ್ಥನಾ ಮಂದಿರಕ್ಕೆ ಒಂದು ಅಷ್ಟು ದೊಡ್ಡದಿಲ್ಲ, 10 ಅಡಿ ಅಗಲ, ಒಂದು 8 ಅಡಿ ಅಗಲಕ್ಕೆ ಉದ್ದಕ್ಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಕ್ಷೇತ್ರಕ್ಕೆ ಬರುವಂತಹದ್ದು ಅವರ ಪವಾಡಗಳನ್ನೆಲ್ಲ ಇಲ್ಲಿ ತೋರಿಸ್ಬೇಕು. ಆದಾಗ ಮಾತ್ರ ಜನರಿಗೆ ಅರಿವಾಗ್ತದೆ, ಕ್ಷೇತ್ರವನ್ನ ಬಂದು ಹೋಗುವಂಥ ಕೆಲಸ ಆಗ್ತದೆ. ಅವ್ರಿಗೂ ಸ್ವಲ್ಪ ಗೊತ್ತಿಲ್ಲದಿದ್ದವ್ರಿಗೆ ತಿಳಿಸುವಂಥ ಕೆಲಸ ಆಗಬೇಕು. ಅದರ ಜವಾಬ್ದಾರಿ ಸರ್ಕಾರದ ಲೆವೆಲ್ಗೂ ಹೋಗ್ಬೇಕು ಅಂತದ್ದು ನಮ್ಮ ಆಸೆ. ಅದೇ ರೀತಿ ಈ ರೀತಿ ಎಲ್ಲರೂ ಬಂದು ಹೋಗಲಿ ಅನ್ನುವಂಥದ್ದು ಎಲ್ಲರಿಗೂ ಶುಭವನ್ನು ಕೋರ್ತೇನೆ.